ನಮಸ್ತೆ ಎಲ್ಲರಿಗೂ ಮಾಂತರಿಗಳ ನಮಸ್ಕಾರ. ಈ ವರ್ಷದ ಹಬ್ಬಗಳು ಇನ್ನೇನು ಒಂದರ ಹಿಂದೆಯಂತೆ ಒಂದು ಶುರುವಾಗ್ತಾ ಇದೆ. ಮೊದಲು ಬರುವ ಹಬ್ಬವೇ ನಾಗರ ಪಂಚಮಿ. ಈ ಹಬ್ಬದಲ್ಲಿ ಮಾಡೋ ವಿಶೇಷವಾದ ತಿಂಡಿಯನ್ನು ಇವತ್ತು ತಯಾರಿಸೋಣ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಅರಶಿಣದ ಎಲೆಯಿಂದ ಮಾಡುವ ಒಂದು ಸಿಹಿ ಕಡುಬನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಈ ತಿಂಡಿ ಎಷ್ಟು ರುಚಿಯೋ ಅಷ್ಟೇ ಪರಿಮಳ ಮತ್ತು ಆರೋಗ್ಯಕರ ಕೂಡ. ಪ್ರತಿ ಹಬ್ಬಗಳಲ್ಲಿ ಮಾಡೋ ವಿಶೇಷವಾದ ತಿಂಡಿ ಮತ್ತು ಇನ್ನೂ ಅನೇಕ ಹೊಸ ತಿಂಡಿ ಕಲಿಯಲು ಐತಾಳ್ಸ್ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಕಡುಬಿಗೆ ನಾನು ಇಲ್ಲಿ 3 ಗ್ಲಾಸ್ನಷ್ಟು ದೋಸೆ ಅಕ್ಕಿಯನ್ನು 2 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕೊಳ್ತಾನೆ. ನುಣ್ಣಗೆ ರುಬ್ಬಿ ತರ್ತೇನೆ, ಜಾಸ್ತಿ ನೀರು ಹಾಕೊಳ್ಳೋದು ಬೇಡ. ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಸಬೇಕು ಚೆನ್ನಾಗಿ. ಹಿಟ್ಟು ಈ ಹದದಲ್ಲಿ ಇರಬೇಕು, ತುಂಬ ತೆಳು ಇರಬಾರ್ದು. ಈ ತಿಂಡಿಗೆ ನಾವು ತುಳುವಲ್ಲಿ ಈರಡ್ಡಿ ಅಂತ ಕೂಡ ಹೇಳ್ತೇವೆ. ಇನ್ನು ಹೂರಣಕ್ಕೆ ರೆಡಿ ಮಾಡಿಕೊಳ್ಳೋಣ. ಅದಕ್ಕೆ ಬಾಣಲೆಗೆ ನಾನು 1 ತೆಂಗಿನಕಾಯಿಯನ್ನು ತುರಿದು ಹಾಕೊಳ್ತಾ ಇದ್ದೇನೆ. ಅದಕ್ಕೆ 100 ಗ್ರಾಮ್ನಷ್ಟು ಬೆಲ್ಲವನ್ನು ಪುಡಿ ಮಾಡಿ ಹಾಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಈ ರೀತಿಯಾಗಿ ಫ್ರೈ ಮಾಡಿ ಹಾಕೊಂಡ್ರೆ ಒಳ್ಳೆ ಪರಿಮಳ ಇರ್ತದೆ. ಕೆಲವರು ಇದನ್ನು ಹಸಿ ಕೂಡ ಹಾಕೊಳ್ತಾರೆ, ಆದರೆ ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ. ನೀರಿನಂಶ ಹೋಗೋ ತನಕ ಇದನ್ನು ಫ್ರೈ ಮಾಡಬೇಕು. ಇನ್ನು ಗ್ಯಾಸ್ ಆರಿಸಿ ಇದನ್ನು 5 ನಿಮಿಷದಷ್ಟು ಆರಲಿಕ್ಕೆ ಬಿಡಬೇಕು. ಈಗ ಹಿಟ್ಟು ಮತ್ತು ಹೂರಣ ಎರಡು ಕೂಡ ರೆಡಿಯಾಗಿದೆ. ನಾನಿಲ್ಲಿ ಎಲ್ಲ ಅರಿಶಿನ ಎಲೆಗಳನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಟಿದ್ದೇನೆ. ಒಂದೊಂದೇ ಎಲೆಯ ಮೇಲೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಕೈಯಲ್ಲಿ ಸ್ಪ್ರೆಡ್ ಮಾಡ್ತಾ ಹೋಗೋಣ. ಈ ರೀತಿ ಕೈಯಲ್ಲಿ ತೆಳುವಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ. ಇದಕ್ಕೆ 3ರಿಂದ 4 ಸ್ಪೂನ್ನಷ್ಟು ಬೆಲ್ಲ ಮತ್ತು ತೆಂಗಿನಕಾಯಿಯ ಮಿಶ್ರಣವನ್ನು ಅರ್ಧ ಭಾಗಕ್ಕೆ ಮಾತ್ರ ಸ್ಪ್ರೆಡ್ ಮಾಡಿಕೊಳ್ಬೇಕು. ಈ ಮಿಶ್ರಣ ತುಂಬ ಸಿಹಿ ಇರುವ ಕಾರಣ ನಾನಿಲ್ಲಿ ಇಷ್ಟೇ ಹಾಕೊಳ್ತಾ ಇದ್ದೇನೆ. ನೀವು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಹಾಕಿಕೊಳ್ಳಿ. ಇನ್ನು ಇದನ್ನು ಅರ್ಧ ಭಾಗಕ್ಕೆ ಹೀಗೆ ಮಡಚಿಕೊಳ್ಬೇಕು. ಎಲ್ಲವನ್ನು ಇದೇ ರೀತಿಯಾಗಿ ರೆಡಿ ಮಾಡಿಕೊಳ್ಳೋಣ. ನಾನು ಕೆಲವು ಎಲೆಗೆ ಮಿಶ್ರಣದ ಮೇಲೆ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ನೀವು ಹಲಸಿನ ಹಣ್ಣು ಕೂಡ ಇದೇ ರೀತಿ ಕಟ್ ಮಾಡಿಕೊಂಡು ಹಾಕೊಳ್ಬೋದು. ಇದಕ್ಕೆ ಡಿಫ್ರೆಂಟ್ ಆಗಿ ಟೇಸ್ಟ್ ಬರ್ತದೆ. ಅರಶಿಣದ ಎಲೆ ಇಲ್ಲದಿದ್ದರೆ ನೀವು ಇದೇ ರೀತಿಯಾಗಿ ಬಾಳೆ ಎಲೆಯಲ್ಲಿ ಕೂಡ ತಯಾರಿಸಬಹುದು. ಅರಶಿಣದ ಎಲೆಯಲ್ಲಿ ಅರಶಿಣದ ಹುಡಿಯಲ್ಲಿ ಇರುವ ಹಾಗೆ ಆಂಟಿಸೆಪ್ಟಿಕ್ ಗುಣ ಇದೆ. ಹಾಗೆ ಇದು ಡೈಜೆಷನ್ ಪವರನ್ನು ಕೂಡ ತುಂಬ ಇಂಪ್ರೂವ್ ಮಾಡ್ತದೆ. ಎಲ್ಲ ರೆಡಿ ಆದಮೇಲೆ ನಾನು ಇಡ್ಲಿ ಪಾತ್ರೆಯಲ್ಲಿ ಇದನ್ನು 45ರಿಂದ 1 ಗಂಟೆಯಷ್ಟು ಕಾಲ ಬೇಯಲು ಬಿಡ್ತೇನೆ. ಇದು ಬೇಯ್ತಾ ಬಂದಾಗೆ ಮನೆ ಇಡೀ ಇದರ ಪರಿಮಳ ಹರಡ್ತದೆ. ಈಗ 1 ಗಂಟೆಗಳ ಕಾಲ ಕಳೆಯಿತು. ಇದನ್ನು ನಾನು ತೆಗೆದು ತೋರಿಸ್ತೇನೆ. ಚೆನ್ನಾಗಿ ಬೆಂದಿದೆ. ಬೆಂದ ಈರಡ್ಡಿಯ ಮೇಲೆ ತುಪ್ಪವನ್ನು ಹಾಕಿ ತಿಂತಾ ಬಂದರೆ ನೀವು ಪುನಃ ಇದನ್ನು ಮಾಡಿ ತಿಂತೀರಾ, ಅಷ್ಟು ರುಚಿಯಾಗಿರ್ತದೆ. ನಾಗರ ಪಂಚಮಿಯಲ್ಲಿ ನಾವು ಈ ರೀತಿಯಾಗಿ ತಿಂಡಿ ಮಾಡ್ತೇವೆ. ನಿಮ್ಮ ಮನೆಯಲ್ಲಿ ನಾಗರ ಪಂಚಮಿ ಅವತ್ತು ಯಾವ ತಿಂಡಿ ಮತ್ತು ಅಡುಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಇಷ್ಟದವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಹೀಗೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ನಾನು ರತಿಕಾ. ಥ್ಯಾಂಕ್ ಯು. ಬಾಯ್.